in case. ಇದೊಂದು ಜೈನ ಸ್ಥಳ. ಮೇಲೆ ನೋಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇಷ್ಟತ್ತು ಬಂದಿದ್ದೀವಿ ಸೋಫಾರ್. ಮೇಲೆ ಇನ್ನೂ ಇಷ್ಟು ಹತ್ತಬೇಕು. ಮೇಲ್ಗಡೆ ಬಾಹುಬಲಿ ಅಥವಾ ಪಾರ್ಶ್ವನಾಥ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ನೋಡೋಣ ಏನು ಸಿಗುತ್ತೆ ಅಂತ. ಇದು ಬಂದು ಮದ್ದೂರಿಗೆ ಸೇರಿದ ಸ್ಥಳ. ಅರೆತಿಪ್ಪೂರು ಇನ್ನೊಂದೇನೋ ಹೆಸರು ಹೇಳ್ತಾರೆ. ನಾನು ಲಿಂಕಲ್ಲಿ ಈ ಪ್ಲೇಸನ್ನ ಮ್ಯಾಪ್ ಹಾಕಿರ್ತೀನಿ ನೋಡಿ. ಮತ್ತು ಬೆಳಗ್ಗೆ ಸೂರ್ಯೋದಯ ನೋಡ್ಬೋದು. ಸೊ ರಾತ್ರಿ ಹೊತ್ತು ಇದು ಕಾಡಿಗೆ ಸೇರಿರೋದ್ರಿಂದ ಸ್ವಲ್ಪ ಕತ್ಲೆ ಆದಮೇಲೆ ಬರಬಾರ್ದು ಅಂತಾರೆ. ಸೊ ನೋಡೋಣ, ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಚೂಸ್ ಮಾಡೋದು. ಮೇಲೆ ಹೋಗಿ ಏನಿದೆ ಅಂತ ನೋಡೋಣ. ಇವಾಗ ಫುಲ್ಲು ಇಲ್ಲಿ ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಅಂದ್ಕೊಳ್ತೀವಿ. ಇಲ್ಲಿ ಒಳಗೆ ಒಳ್ಳೆ ಗುಹೆ ಥರ ಇದೆ. ಹೋಗ್ತಾ ಇದೊಂಥರ ಚೆನ್ನಾಗಿದೆ. ಎಸ್, ಹಿಯರ್ ವಿ ಆರ್. ಒಂದು ನಿಮಿಷ, ತುಂಬ ನಿಧಾನಕ್ಕೆ ನೋಡ್ಕೊಂಡು ಹತ್ಬೇಕು. ತಲೆ ಹೊಡಿಯೋ ಥರ ಇದೆ. ಸೂರ್ಯ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ ಚೆನ್ನಾಗಿ. ಮತ್ತು ಇವ್ರಿಗೆ ಹಳೆ ಹೆಸರು ಅರೆತಿಪ್ಪೂರು ಅಂತ, ಆರತಿಪುರ ಅಂತಲೂ ಕರೀತಾರೆ. ನಾನು ಡಿಸ್ಕ್ರಿಪ್ಷನ್ ಜೊತೆಗೆ ಲಿಂಕಲ್ಲಿ ಈ ಜಾಗನ ಹಾಕಿರ್ತೀನಿ. ಸೊ ನೀವು ನೋಡಬಹುದು ಅಂತ. ಸೊ ಇದು ಇಲ್ಲಿ ನಾವು ಮೇಲೆ ಬಂದಾಯಿತು. ಇಲ್ಲಿ ಮೇಲೆ ಬಾಹುಬಲಿ, ಪಾರ್ಶ್ವನಾಥ್ ಅಲ್ಲ ಇವರು, ಬಾಹುಬಲಿಯವರು ಸುಮಾರು ದಿವಸ ಇದನ್ನು ಬಂದು ಪಕ್ಕದ ಹಳ್ಳಿ ಜನಗಳು ಕಲ್ಲೊಡೆಯೋಕ್ಕೆ ಅಂತ ಇದನ್ನು ಬಳಸ್ತಾ ಇದ್ರಂತೆ. ಈ ಬೆಟ್ಟ ಮತ್ತು ಇನ್ನೊಂದು ಪಕ್ಕದಲ್ಲಿ ಚಿಕ್ಕ ಬೆಟ್ಟ ಅಂತಿದೆ. ಎರಡು ಅದಾದಮೇಲೆ ಜೈನ ಸಮುದಾಯ ಲೀಗಲ್ ಪ್ರೊಸೀಡಿಂಗ್ಸಲ್ಲಿ ಜೈನ ಮಠದ ಹ್ಯಾಂಡ್ ಓವರ್ಗೆ ಬಂದಿದೆ. ಓಕೆ, ಇವತ್ತಿನ ಜೈನ ದರ್ಶನ ಒಳ್ಳೆಯದಾಗಲಿ. ಜೈ ಜಿನೇಂದ್ರ.
बोलो श्री आदिनाथ भगवान की जय।